ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ ಟಿಫನ್ ಮಾಡ್ತಾ ಇದ್ದೀವಿ. ಇಡ್ಲಿ ತಮ್ಮಡು ನಿಂದು ಪೂರಿ, ಅಲ್ಲೊಂದು ಪಲಾವ್ ಒಂದೈತೆ. ಇಲ್ಲೇ ಮಹಾಲಕ್ಷ್ಮಿ ಲೇಔಟ್ ಪಾರ್ಕಿಂಗಲ್ಲಿ ಇದ್ದೀವಿ. ತುಂಬ ಲೇಟ್ ಆಗಿದ್ವಿ. ನೈಟ್ ತುಂಬ ಇಲ್ಲಿ ಗಾಡಿನ ಅಡ್ಡ ಹಾಕ್ಬಿಟ್ಟಿದ್ವಿ. ನೈಟೆಲ್ಲ ಎಬ್ಬಿಸ್ಬಿಟ್ಟು ಗಾಡಿನ ಹಿಂದಕ್ಕೆ ತೆಗೆಸಿದ್ರು. ಅದನ್ನು ಆಗ್ಬಿಟ್ಟು 12-12:30 ಆಗಿಬಿಡ್ತು ಮಲಗೋದು. ಅದಕ್ಕೋಸ್ಕರ ಬೆಳಿಗ್ಗೆ ಲೇಟಾಗಿದ್ದು. ಇವಾಗ ಆಗಿದೆ ಆಲ್ರೆಡಿ 10 ಗಂಟೆಗೆ ಎದ್ದಿದ್ದೀವಿ. ಮಾರ್ನಿಂಗ್ 9:30-10 ಗಂಟೆ ಆಗಿದೆ. ಟಿಫನ್ ಮಾಡ್ಕೊಂಬಿಟ್ಟು ಆಮೇಲೆ ಕಸ್ಟಮರ್ ಅಲ್ಲಿ ಹೋಗ್ಬೇಕು. ಮಧ್ಯಾಹ್ನಕ್ಕೆ ಮಂಟಪದಲ್ಲಿ ಹೋಗ್ಬಿಟ್ಟು ಅಲ್ಲೇ ಸ್ಪೆಷಲ್ ಊಟ ಇರುತ್ತೆ. ಅದನ್ನೆಲ್ಲ ತೋರಿಸ್ಕೊಂಡು ಅದನ್ನು ನಿಮ್ಗೆ ತೋರಿಸ್ತೀನಿ. ಇಸ್ಕಾನಲ್ಲಿ ಸ್ಪೆಷಲ್ ಊಟನ ಅದನ್ನು ನೋಡ್ಕೊಂಬಿಟ್ಟು ಬಿಡೋದಿಲ್ಲಿಂದ ಮತ್ತೆ ಸಿಗೋಣ. ಡೇ 2 ಆಫ್ ವ್ಲಾಗ್. ಇವಾಗ 1,000 ಕೊಟ್ವಿ ಪಾರ್ಕಿಂಗಲ್ಲಿ. ಹೇಗೆ ಹೋಗ್ತಾ ಇದೀವಿ, ಕಸ್ಟಮರ್ ಬಂದು ಪಿಕಪ್ ಮಾಡ್ಕೊಂಡು ಕಡೆಯ ಪ್ರಯಾಣ. ನಮ್ಮ ತಮ್ಮ ಹೊಸ ಶರ್ಟ್ ಹಾಕೊಂಡವನೆ. ನಾನು ಯಾವುದೋ ಒಂದು ಹಾಕೊಂಡಿದ್ದೀನಿ. ಇವಾಗ ಹೋಗ್ಬೇಕು. ಸ್ವಲ್ಪ ಗ್ಲಾಸ್ ಗಾಡಿ ಜೊತೆ ಮಾಡ್ತಿದ್ದೀವಿ. ಇವಾಗ ಹತ್ತವ್ರೆ ಕಸ್ಟಮರು. ಮಧ್ಯಾಹ್ನ ಊಟಕ್ಕೆ ತರ್ತವ್ರೆ ಪಾರ್ಸಲು. ಗಿಟ ದಾರಿಲಿ ಮಾಡ್ಕೊಂಡು ಹೋಗೋದು. ಇಲ್ಲೇ ಹಾಕಿದ್ದಾನು ಮುಂದ್ಗಡೆ ಪಾರ್ಕಿಂಗು. ನಮ್ಮ ಹುಡುಗ ಹಿಂದೆ ಅವನೇ ಲಗೇಜಲ್ಲಿ ನೋಡ್ಕೊಂಡ್ಬಿಟ್ಟು ಹೋಗೋದು. ಓಕೆ, ಸಿಗೋಣ. ಅಣ್ಣ ನಿನ್ನೆ ಸಿಕ್ಕಿದ್ರಲ್ವಾ, ಅವರೇ ವಾಪಸ್ ಬಂದ್ರು ಬೆಳಗ್ಗೆ. ಊಟ ಬ್ರೋ ಆಯ್ತು ನಿಮ್ದು? ನಮ್ದು ಆಯ್ತು ನೋಡಿ ಬ್ರೋ. ನಿಮ್ ಬೆಳಗ್ಗೆಯಿಂದ ಮಾತಾಡ್ಸಾ ಇಲ್ಲ ಬ್ರೋ. ನೀನು ಬೇಜಾರಾಗಿತ್ತು? ಎಲ್ಲ ಫಂಕ್ಷನ್ ಅಲ್ಲೆಲ್ಲ ಫುಲ್ ಬಿಸಿ ಎಲ್ಲ. ಹಿಂಗೆ ಮದುವೆ ಆಯ್ತಲ್ವಾ, ಎಂಜಾಯ್ ಮಾಡ್ಕೊಂಡು. ಜಗತ್ತಲ್ಲಿ 100 ತೊಂದರೆ ಆಯ್ತಂದ್ರೆ 100ರಲ್ಲಿ 101 ಇದು ಗೊರಗುಂಟೆಪಾಳ್ಯ ಸಿಗ್ನಲ್. ಎಲ್ಲೇ ಏನೇ ತೊಂದರೆ ಇರಲಿ, ಇಲ್ಲಿ ಮಾತ್ರ ಟ್ರಾಫಿಕ್ ತಪ್ಪಲ್ಲ. ಇಲ್ಲಿ ಪಾಸ್ ಆಗೋದವನೇ ಊರು ಬಿಟ್ಟು ಹೋಗೋದು. ಆ್ಯಕ್ಚುಲಿ ಇದನ್ನು ಗೊರಗುಂಟೆಪಾಳ್ಯ ಸಿಗ್ನಲ್ ಅಲ್ಲ, ಯಶವಂತಪುರ ಸಿಗ್ನಲ್ಲು. ನೆಕ್ಸ್ಟ್ ಬರೋದೇ ಗೊರಗುಂಟೆಪಾಳ್ಯ ಸಿಗ್ನಲ್ಲು. ಅಲ್ಲಿ ತೋರಿಸ್ತೀನಿ. ಏನು ಸಿಗ್ನಲ್ ಇಲ್ಲ, ಒಂದು 3/4 ಕಿಲೋಮೀಟರ್ ಆಯಿತು. ಇದು ಫ್ಲೈಓವರ್, ಅದನ್ನು ಮೆಟ್ರೋ ಕೆಳಗಡೆ. ಇಲ್ಲಿಗೆ ಟ್ರಾಫಿಕ್ ಆಗಿದೆ ಮುಂದೆ. ಈ ದೂರ ದಾಟ್ಸ್ಕೊಂಡು ಟ್ರಾಫಿಕಲ್ಲಿ ಗಾಡಿ ಓಡಿಸೋದ್ರೆ ಹೆಂಗೆ ಓಡಿಸೋದಿಲ್ಲ, ತುಂಬ ಕಷ್ಟ ಆಯ್ತು ಜೀವನದಲ್ಲಿ. ಫಸ್ಟ್ ಟೈಮ್ ಗೊರಗುಂಟೆಪಾಳ್ಯ ಸಿಗ್ನಲಲ್ಲಿ ಸಿಗಾಕೊಳ್ಳಾರ್ದಾಗ ಡೈರೆಕ್ಟಾಗಿ ಹೋಗ್ತಾ ಇರೋದು. ಇಲ್ಲಿ ನೋಡಿ ನಾವು ಬರೋಷ್ಟೊತ್ತಿಗೆ ಸಿಗ್ನಲ್ ಓಪನ್ ಆಗಿದೆ. ದೇವ್ರು ನಮ್ಮ ಸೈಡ್ ಅವನೇ ಇವತ್ತು. ಇವಾಗ ತುಮಕೂರಲ್ಲಿದ್ದೀವಿ ಫ್ರೆಂಡ್ಸು. ಇದೊಂದು ತೊಂದರೆ ಆಗ್ಬಿಟ್ಟಿದೆ ಇವತ್ತಿನ. ಇವಾಗ ಬೆಂಗಳೂರೆಲ್ಲ ಸಿಟಿ ದಾಟ್ಕೊಂಡ್ಬಿಟ್ಟು ತುಮಕೂರಲ್ಲಿದ್ದೀವಿ. ಇದು 2 ವರ್ಷ ಆಯಿತು ಮುಗಿತಾನೆ ಇಲ್ಲ ರೋಡ್ ಕನ್ಸ್ಟ್ರಕ್ಷನ್. ಇಲ್ಲೇ ಬೇಜಾರಾಗೋದು. ಬಂಪರ್ ಟು ಬಂಪರ್ ಜಾಮು. ಮುಂದೆ ಚಿತ್ರದುರ್ಗಲ್ಲಿ ಊಟಕ್ಕೆ ಸೈಡ್ ಹಾಕಂತ ಹೇಳಿದ್ದಾರೆ. ನಮ್ಮಣ್ಣ ಮೊಸರು ಗಿಸರು ಎಲ್ಲ ತಂದವರು ಹೋಗಿ. ಊಟದ ಟೈಮಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಇವಾಗ ವಾಶ್ರೂಮ್ ಬ್ರೇಕು. ಇಲ್ಲಿ ಸಿರಾ ಬೈಪಾಸಲ್ಲಿ ವಾಶ್ರೂಮ್ ಬಂಕು ಚೆನ್ನಾಗೈತೆ. ವಾಶ್ರೂಮ್ಸ್ ಇದ್ದಾವೆ, ಯಾರಾದ್ರೂ ಇಲ್ಲ ಹಾಕಂಗಿದ್ರೆ ಫುಲ್ ಕ್ಲೀನಾಗಿದ್ದಾವೆ, ಹೈಜಿನಿಕ್ಕಾಗಿ. ಇವಾಗ ಸ್ನ್ಯಾಕ್ಸ್ ತಿಂತೀನಿ ಅಂತಂತವ್ರಿ. ಅದು ತಿಂದಮೇಲೆ ಕರ್ಕೊಂಡು ಹೋಗೋದು. ಮಳೆ ಬರೋ ಕ್ಲೈಮೇಟ್ ಆಗಿದೆ, ಮಳೆನೂ ಬರ್ತಾಯಿಲ್ಲ. ಸಿಗೋಣ ಆಮೇಲೆ. ಬಾಯ್ ಫ್ರೆಂಡ್ಸ್, ಇವಾಗ ಕುಷ್ಟಗಿ ದಾಟಿ ತಾವರೆಕೆರೆ ರೋಡಲ್ಲಿದ್ದೀವಿ. ಟೀ ಬ್ರೇಕ್. ಟೀ ನಿದ್ದೆ ಬರ್ತಾಯಿತ್ತು ಅಂತ ಟೀ ಕುಡಿತಾ ಇದ್ದೀವಿ. ಟೀ ಕುಡಿದು ಹೋಗಿ ಅಲ್ಲಿ ಡ್ರಾಪ್ ಮಾಡಬೇಕು. ಇನ್ನೂ ಲೇಟ್ ಆಗುತ್ತೆ. 12-12:30 ಟೈಮ್. ಹೋಗಿ ಡ್ರಾಪ್ ಮಾಡೋಷ್ಟೊತ್ತಿಗೆ 2 ಗಂಟೆ. ಅಲ್ಲಿ ನಿಂತೈತಿದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಅಂತ ಹೇಳ್ಬೋದು. ಬೆಳಗಿನ ಜಾವ 4 ಗಂಟೆ ಆಗಿದೆ. ಡ್ರಾಪ್ ಮಾಡೋದೇನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಫೋನಲ್ಲಿ ಇಟ್ಕೊಂಡು ಹೋಗಿದ್ದಲ್ಲ ಹಿಂದ್ಗಡೆ. ಇವಾಗ ನೆಕ್ಸ್ಟ್ ಪಿಕಪ್ ಹೋಗ್ತಾ ಇದ್ದೀವಿ. ಮತ್ತೆ ಇನ್ನೊಂದು ಪಿಕಪ್ ಬಂದಿತ್ತು.
ದೇವದುರ್ಗ ಡ್ರಾಪ್ ಗಂಗಾವತಿಯಿಂದ ದೇವದುರ್ಗ ಡ್ರಾಪ್ 3,000 ಡೀಸೆಲ್ ಕಮ್ಮಿ ಇತ್ತು, ಅದಕ್ಕೆ ಸ್ವಲ್ಪ 3,000 ಡೀಸೆಲ್ ಹಾಕೊಂಡು ಹೋಗ್ಬಿಟ್ರೆ ಅಲ್ಲಿ ಆಮೇಲೆ ಫುಲ್ ಟ್ಯಾಂಕ್ ಮಾಡ್ಕೊಂಡು ಹೋಗ್ತಿದ್ದೆ. ಜಿಯೋ ಬಂಕು ಸಿಂಧನೂರು ಹತ್ತತ್ರ ಐತೆ. ರನ್ನಿಂಗಲ್ಲಿ ಜಾಸ್ತಿ ನಮ್ಮದು ವ್ಲಾಗ್ ಮಾಡೋಕ್ಕಾಗಲ್ಲ, ಯಾಕಂದರೆ ಮುಂದ್ಗಡೆ ಕ್ಯಾಬಿನಲ್ಲಿ ಕೂತಿರ್ತಾರೆ ಕಸ್ಟಮರು. ನೋಡಪ್ಪ ಇವನು ಡ್ರೈವಿಂಗ್ ಮಾಡ್ಕೊಂತ ಫೋನ್ ಯೂಸ್ ಮಾಡ್ತಿದ್ದಾನೆ ಅಂತಂದು ಓನರ್ ಬಗ್ಗೆ ಹಾಕ್ಕೊಟ್ಬಿಡ್ತಾರೆ ಓನರ್ ಹತ್ರ. ಅದಕ್ಕೆ ಜಾಸ್ತಿ ತೋರಿಸಲ್ಲ, ವೆರೈಟಿ ಆಗಿದೆ ತೋರಿಸೋಣ, ಹೊಸ ಕಂಟೆಂಟ್ ಕೊಡೋಣ ಅಂತ ಸ್ಟಾರ್ಟ್ ಮಾಡಿರೋದು. ಬಂದ ಇಲ್ವಾ ಬಾಪೇ ಹೋಗೋಣ. ಎರಡನೇ ಟ್ರಿಪ್ಪು ಡ್ರಾಪ್ ಆಯಿತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಇದೇ ಇರಲಾರ ಕಾರಣ ವೀಡಿಯೋನೇ ಮಾಡೋಕ್ಕೆ ಹೋಗಲ್ಲ. ಬೆಳಗ್ಗೆ ಪಿಕಪ್ ಮಾಡ್ಕೊಂಡು 2ನೇ ಡ್ಯೂಟಿನ ಇವಾಗ ಕರ್ಕೊಂಬಂದು ಡ್ರಾಪ್ ಮಾಡ್ತಿದ್ದೀನಿ. ಅಲ್ಲಿ ಹೋಗ್ತಾವ್ರೆ ಕಸ್ಟಮರು. ಇಲ್ಲಿಂದ ರಿಟರ್ನ್ ಇಂದನೂರಿಗೆ ಹೋಗ್ಬಿಟ್ಟು ಗಾಡಿ ಇನ್ನೊಂದು ಕ್ಲೀನ್ ಮಾಡಿ ಅಲ್ಲಿಂದ ಮನೆ ಕಡೆ ಹೋಗೋದು. ತುಂಬ ಹೆವಿ ನಿದ್ದೆ ಎಳಿತೈತೆ, ನೈಟ್ ನಿದ್ದೆ ಇಲ್ವಲ್ಲ, ಅದಕ್ಕೋಸ್ಕರ. ದೇವದುರ್ಗ ಟು ಸಿಂಧನೂರು. ಹಾಯ್ ಫ್ರೆಂಡ್ಸ್, ಅಲ್ಲಿ ಕಸ್ಟಮರ್ನ ಡ್ರಾಪ್ ಮಾಡಿಬಿಟ್ಟು ಸೀದಾ ಬರ್ತಾ ಇದ್ದೀವಿ. ನಮ್ಮ ತಮ್ಮಂಗೆ MT ರೋಡಲ್ಲಿ ಖಾಲಿ ಗಾಡಿ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಓಡಿಸ್ತಾವನೆ ಚೆನ್ನಾಗೇನೆ, ಸಖತ್ತಾಗಿ ಕಲಿತಾವನೆ ಇನ್ನು ಇವಾಗ. ಮುಂದೆ ಕಲಿತು ಅವ್ನು ಡ್ರೈವರ್ ಆದರೆ ಅದೇ ಅಪ್ರಿಸಿಯೇಷನ್ನು. ಮುಂದೆ ಅಲ್ಲಿ ತಿಂತಿನಿ ಕ್ರಾಸಲ್ಲಿ ಅಲ್ಲಿ ಸೈಡ್ ಹಾಕ್ಬಿಟ್ಟು ಊಟ ಗಿಟ ಮಾಡಿಕೊಂಡು ಹೋಗಿ ಗಾಡಿಯಲ್ಲಿ ಹಾಕಿ ಮನೆಗೆ ಹೋಗೋದು. ಇದು 2 ಡ್ಯೂಟಿದು ಒಂದೇ ವ್ಲಾಗಲ್ಲಿ ಅಪ್ಲೋಡ್ ಆಗುತ್ತೆ. ಆಯಿತು, ಮತ್ತೆ ಸಿಗೋಣ ಇರಿ. ಹೋಗಿ ಊಟ ಮಾಡಿಬಿಟ್ಟು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಬೆಳಿಗ್ಗೆ ಯಾಕೆ ವೀಡಿಯೋ ಮಾಡಿಲ್ಲ ಪಿಕಪ್ ಟೈಮಲ್ಲಿ ಅಂದರೆ, ಅವ್ರದ್ದು ಕಸ್ಟಮರ್ದು ಇನ್ನೊಂದು ಗಾಡಿ ಪ್ರಾಬ್ಲಮ್ ಆಗಿರೋದಕ್ಕೆ ನಮ್ಮ ಗಾಡಿ ಕರೆಸಿದ್ದು. ಅವ್ರಿಗೆ ಸ್ವಲ್ಪ ಸಮಸ್ಯೆ ಬಂದಿತ್ತು. ಅವ್ರ ಸಮಸ್ಯೆ ಟೈಮಲ್ಲಿ ನಾವು ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಬೇಜಾರಾಗುತ್ತೆ ಅಂತ ವೀಡಿಯೋನೇ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿ ಹಂಗೆ ಪಿಕಪ್ ಮಾಡಿಕೊಂಡು ಹಂಗೆ ನಿಧಾನಕ್ಕೆ ಬಂದ್ಬಿಟ್ವಿ ನಾವು. ಊಟ ಮಾಡ್ಕೊಂಡು ಹೋಗ್ಬೇಕು. ಊಟ ಮಾಡೋದೇನು ತೋರಿಸ್ತಿಲ್ಲ, ಕ್ಯಾಶುವಲಾಗಿ ಎಲ್ಲರೂ ಮಾಡಿದೆ. ಇಲ್ಲಿ ಹೆಂಗಿದೆ ನೋಡಿ, ತಿಂತೀನಿ ಅಪ್ಪು. ಹೆಂಗ್ ಬರುತ್ತೆ ಗಾಡಿ, ಉತ್ತರ ಕರ್ನಾಟಕ BMW ತುಫಾನ್ ಗಾಡಿ ಹೆಂಗ್ ಬರುತ್ತೆ. ಇಲ್ಲಿ ಡೌನ್ ನೋಡಿ, ಡೌನ್ ಹೆಂಗಿದೆ. ಸಿಂಗಲ್ ರೋಡು, ನಿಧಾನಕ್ಕೆ ಹೋಗ್ಬೇಕು. ದೊಡ್ಡ ಗಾಡಿ 2 ಗಾಡಿ ಪಾಸ್ ಆಗಲ್ಲ ಅಂಥದ್ರಲ್ಲಿ ಇವ್ರು ಬೈಕ್ ಹೋಗ್ಕೊಂಡ್ರೆ. ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ನಮ್ಮ ಪಾರ್ಕಿಂಗ್ ಬಂದ್ವಿ. ನಮ್ಮ ಡೈಲಿ ಲೆಕ್ಕ ಬರೆಯೋದಲ್ಲೆಲ್ಲ ಬರೆದ್ಬಿಟ್ಟು ಗಾಡಿದೆಲ್ಲ ಕ್ಲಿಯರ್ ಮಾಡಿ ನಮ್ಮ ಓನರ್ಗೂ ಲೆಕ್ಕ ಹಾಕ್ಬಿಟ್ಟು ನಮ್ಮ ತಮ್ಮ ಗಾಡಿ ಕ್ಲೀನ್ ಮಾಡ್ತಾವನೆ. ಹಾಯ್ ಮಾಡ ಮಗ. ನಾವು ಹಂಗೆ ಕೂತ್ಕೊಂಡು ಲೆಕ್ಕ ಎಲ್ಲ ಬರೆದ್ಬಿಟ್ಟು ಓನರ್ಗೆ ಹಾಕಿ ಅಪ್ಡೇಟ್ ಮಾಡ್ತಾಯಿದ್ದೆ ಓನರ್ಗೆ. ಈ ವ್ಲಾಗ್ ಇಲ್ಲೇ ಮುಗೀತಿದೆ. ಇವಾಗ ಗಾಡಿ ಎಲ್ಲ ಲಾಕ್ ಮಾಡ್ಕೊಂಡು ನಾವು ಮನೆಗೆ ಹೋಗ್ಬೇಕು. ಬಸ್ ಹತ್ಕೊಂಡು ಇಲ್ಲಿಂದ ನಮ್ಮ ಮನೆ ಒಂದು 50 ಕಿಲೋಮೀಟ್ರ್ ದೂರ. ಇಲ್ಲಿ ಇವತ್ತು ಯಾಕೋ ಮಳೆ ಬರೋ ವಾತಾವರಣ ಆಗಿದೆ ಫುಲ್ಲು. ಗಾಡಿ ತೊಳೆಯೋದು ವೇಸ್ಟ್ ಅಂತ ಹೇಳ್ತಿದ್ದೀನಿ, ಆದರೆ ಇವ್ನು ಕೇಳ್ತಾ ಇಲ್ಲ. ತೊಳಿಬೇಕಣ ಅಂತ ತೊಳಿತಾವನೆ. ಇವತ್ತಿನ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ನಾಳೆ ಡ್ಯೂಟಿದು, ನಾಳೆಯಿಂದ ವ್ಲಾಗ್ ಅಪ್ಲೋಡ್ ಆಗುತ್ತೆ. ಇದು 2 ಡ್ಯೂಟಿ ಮುಗೀತು. ನಾಳೆ ಇಲ್ಲ, ಮೇ ಬಿ ಇದ್ದಾಗೆ ನಾನು ಅಪ್ಲೋಡ್ ಮಾಡ್ತೀನಿ ವಿಡಿಯೋ. ಓಕೆ, ಬಾಯ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ. ನಿಮ್ಗೆ ಇಷ್ಟ ಬಂದಿದ್ದು ಕಮೆಂಟ್ ಹಾಕಿ. ಸಿಗೋಣ. ಬಾಯ್ ಟಾಟಾ.